ಪೆಟ್ರೋಲ್ ಪಂಪಲ್ಲಿ ಏನೇನು ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ? It was at this moment that he knew. He fucked up. ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನೋ ಮಾಡಲ್ಲ ಅನ್ನೋದನ್ನ ನೀವು ಈ ವಿಡಿಯೋ ಎಂಡಲ್ಲಿ ನೋಡ್ತೀರಾ. ಸೊ ಕಾರಲ್ಲಿ ಕೂತಿದ ತಕ್ಷಣ ಫುಲ್ಲು ಬಿಟ್ಟಿದ್ದೀನಿ. ತಿನ್ನೋದ್ರಿಂದ ಹಿಡಿದು ವಾಶ್ರೂಮ್ ಹೋಗೋ ತನಕನೂ ಸೊ ನಾ ಎಲ್ಲ ಕೆಲಸನೂ ಕಾರಲ್ಲಿ ಮಾಡೋಕ್ಕಾಗುತ್ತೋ ಮಾಡೋಕ್ಕಾಗಲ್ವಾ ಅನ್ನೋದನ್ನ ಇವತ್ತಿನ ವಿಡಿಯೋ. ಇವತ್ತು ನಾನು 24 hours ಕಾರ್ ಚಾಲೆಂಜ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ಹೈವೇಗೆ ಬಂದಿದ್ದೆ. ಸೊ ನನ್ನ ಹತ್ರ ಬಜೆಟ್ ಇರೋದು 500. ಓಕೆ, ಸೊ ಅದು ಕೂಡ ನಾನು ತೋರಿಸ್ಬರ್ತೀನಿ. ಸೊ ಬಜೆಟ್ ಇರೋದು 500. ಸೊ ಇವಾಗ ಎಂಟರ್ ಆಗ್ತಾ ಇದ್ದೀನಿ. ಸೊ ಇವಾಗಿಂದ ನಾಳೆ 24 hours ನನ್ನ ಚಾಲೆಂಜ್ನ ರನ್ ಆಗುತ್ತೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 3:10 ಆಗಿದೆ. ಆ್ಯಂಡ್ ಇದರಲ್ಲಿ ಬರೀ ಜಸ್ಟ್ ಚಾಲೆಂಜ್ ಮಾಡೋದಷ್ಟೇ ಅಲ್ಲ. ಸೊ ನನ್ನ ಬಜೆಟ್ ಇರೋದು 500ಇಂದನೇ ನಾನು ಫ್ಯೂಲ್ಸ್ನ ಫಿಲಪ್ ಮಾಡಿಸ್ಬೇಕು. ಸೊ ಇದೇ ಇವತ್ತಿನ ಚಾಲೆಂಜ್. ಸೊ ಲೆಟ್ಸ್ ಸ್ಟಾರ್ಟ್ ಅ ವಿಡಿಯೋ ಗೈಸ್. ವಿಡಿಯೋ ಸ್ಟಾರ್ಟ್ ಮಾಡಿ ಇನ್ನೂ 2 ನಿಮಿಷನೇ ಆಗಿಲ್ಲ. ಸೊ ಕಾರಲ್ಲಿ ಕೂತಿದ ತಕ್ಷಣ ಫುಲ್ಲು ಬಿಟ್ಟಿದ್ದೀನಿ. ಆ್ಯಂಡ್ ಈ ಒನ್ ಮೋರ್ ಥಿಂಗ್ ನಿಮಗೆ ಹೇಳಬೇಕು. ನಮ್ಮ ಅಣ್ಣಂಗೆ ನಾನು ಕಾರಲ್ಲಿ 24 hours ಚಾಲೆಂಜ್ ಮಾಡ್ತೀನಿ ಅಂದಾಗ ನಾನು ಹೋಪ್ ಇರಲಿಲ್ಲ ನಮ್ಮ ಅಣ್ಣ ನನಗೆ ಕಾರ್ ಕೊಡ್ತೀನಿ ಅನ್ನೋದು. ಸೊ ಫೈನಲಿ ಕೊಟ್ಟಿದ್ದಾರೆ. ಸೊ ನಾಳೆ ತನಕ ಸರ್ವೆ ಮಾಡಬೇಕು. ಸೊ ಹೇಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ್ಯಂಡ್ ಏನೇನು ಮಾಡಬೇಕು ಅಂತ ಅಷ್ಟು ಐಡಿಯಾಸ್ ಇಲ್ಲ. ಡೈರೆಕ್ಟ್ ಶಿವಮೊಗ್ಗ ರೋಡಿದು. ಸೊ ಬೈಪಾಸ್ ನಿಂತ್ಕೊಂಡಿದ್ದೀನಿ. ಇವಾಗ ಹೈವೇಯಿಂದ ನಾನು ಡೈರೆಕ್ಟ್ ಗಣಪತಿ ದೇವಸ್ಥಾನ ಇದೆಯಲ್ಲ, ಸೊ ಈಗ ಇಲ್ಲಿ ಬಂದಿದ್ದೆ ಜಸ್ಟ್ ರೆಸ್ಟ್ ಮಾಡೋಣ ಅಂತ ಹೇಳಿ. ಬಿಕಾಸ್ ನಾಳೆ ತನಕನೂ ಟೈಮ್ ಇದೆ. ಸೊ ಜಸ್ಟ್ ಕೂಲಾಗಿ ಹೋಗೋಣ. ಜಾಸ್ತಿ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಜಾಸ್ತಿ ಟಯರ್ಡ್ ಮಾಡ್ಕೊಳೋದು ಬೇಡ ಅಂತ ಹೇಳಿ ಸೊ ಇಲ್ಲಿ ಬಂದಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದ್ಸತಿ ಕಾರ್ ಒಳಗೆ ಕಾಲಿಟ್ಟ ಮೇಲೆ ಆ್ಯಂಡ್ ಹೊರಗಡೆ ಕಾಲಿಡಂಗೆ ಇಲ್ಲ. ಸೊ ಅದೊಂದು ಮೈಂಡಲ್ಲಿ ಇರಬೇಕು. ಸೊ ಗೈಸ್, ಇವಾಗ ನಾನು ಪ್ರೀತಮ್ ಆ್ಯಂಡ್ ಪೆಟ್ರೋನ ಮೂವಿ ನೋಡ್ತಾ ಇದ್ದೆ. ಆ್ಯಂಡ್ 2:12 ಆಗಿದೆ. ಸೊ ಇಷ್ಟು ನಿಮಿಷ ನಾನು ನೋಡಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 5:48 ಆಗಿದೆ. ಸೊ ನೀರು ಕುಡಿಬೇಕು. ಸೊ ನೀರು ಬಾಟಲ್ ಏನೂ ತಂದಿಲ್ಲ. ಸೊ ಮನೆ ಹೋಗಿ ಇಸ್ಕೊಂಡು ಕುಡಿಯೋಣ. ಸೊ ಗಾಯ್ಸ್, ಇವಾಗ ನಾನು ಮನೆ ಹತ್ರ ಹೋಗಿದ್ದೆ. ಸೊ ಮೋನಿಷ್ಕಾ ಭರತನಾಟ್ಯ ಹೋಗ್ತಿದ್ಲು. ಸೊ ಅದಕ್ಕೆ ಅವಳಿಗೆ ಕರ್ಕೊಂಬರೋಕ್ಕಾಗಿಲ್ಲ. ನಾನು ಇವಾಗ ಬಂದಿರೋದು ನಮ್ಮ ಕಾಲೇಜ್ ಹತ್ರ. ಓಕೆ, ಸೊ ಇಲ್ಲೆಲ್ಲ ಭಾರಿ ಮೆಮೊರೀಸ್ ಇದೆ. ಸೊ ಕಾಲೇಜ್ ಮೆಮೊರೀಸ್ ಎಲ್ಲ ಈಗ 1 by 1 ಜ್ಞಾಪಕ ಬರ್ತಾ ಇದೆ. ಸೊ ನೀವೇನಾದರೂ ಕಾಲೇಜ್ ಲೈಫಲ್ಲಿ ಇದ್ದರೆ ಸೊ ಕೆಲವೊಂದು ಮೆಮೊರೀಸ್ನ ಯಾವತ್ತೂ ಮರಿಬೇಡಿ. ಆ್ಯಂಡ್ ಮೆಮೊರೀಸ್ನ ತುಂಬ ಕ್ರಿಯೇಟ್ ಮಾಡಿ, ಮರೆಯೋಕ್ಕೆ ಅಂತಲ್ಲ ಬಟ್ ಕ್ರಿಯೇಟ್ ಮಾಡಿ, ಚೆನ್ನಾಗಿರುತ್ತೆ ಕಾಲೇಜ್ ಲೈಫು. ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಟು ಸೆಕೆಂಡ್ ಇಯರ್ ಅಷ್ಟು ಇಷ್ಟ ಅಲ್ಲ, ಬಟ್ ಲಾಸ್ಟ್ ಫೈನಲ್ ಇಯರಿಗೆ ಬಂದಾಗ ಭಾರಿ ಖುಷಿ ಅನಿಸುತ್ತೆ. ಸೊ ಇನ್ನೂ ಸ್ವಲ್ಪ ದಿನ ಇರ್ಬೋದಿತ್ತು ಹಂಗೆ ಹಿಂಗೆ ಅಂತ ಅನಿಸುತ್ತೆ. ಸೊ ಟೈಮು ಕಳ್ತಿದ್ದು ಗೊತ್ತಾಗ್ತಿದೆ, ಭಾರಿ ಕಷ್ಟ ಇದೆ 24 hours ಕಳಿಯೋದು. ಲೆಟ್ಸ್ ಸಿ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನೋ ಮಾಡಲ್ಲ ಅನ್ನೋದನ್ನು ನೀವು ಈ ವಿಡಿಯೋ ಎಂಡಲ್ಲಿ ನೋಡ್ತೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಜಸ್ಟ್ 24 hours ಚಾಲೆಂಜ್ ಮಾಡ್ತಿಲ್ಲ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ. ಸೊ ಹೊರಗಡೆ ಎಲ್ಲ ಹೋಗಿ ಸೊ ಅದು ಏನೇನು ಚಾಲೆಂಜ್ ಇದೆ ಅಂತ ನೀವೇ ನೋಡ್ತೀರಂತೆ. ಓಕೆ, ನಾನು ಜಸ್ಟ್ 24 hours ಕಾರಲ್ಲಿ ಕೂರೋದೇ ಅದು ಚಾಲೆಂಜ್ ಮಾಡ್ತಿಲ್ಲ. ಸೊ ಬೇರೆದು ಚಾಲೆಂಜ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ. ಬಾಯ್ಸ್ ಮನೆಯಿಂದ ಚುರುಮುರಿ ಕೊಡಿದ್ರು. ಸೊ ಇವಾಗ ತಿಂತಾ ಇದ್ದೀನಿ. ಸೊ ತಿಂದಾದ್ಮೇಲೆ ಸಿಗ್ತೀನಿ. ಸೊ ಹೇ ಗಾಯ್ಸ್, ಫೈನಲ್ ಮೋನಿಷ್ಕಾ ಬಂದಿದ್ದಾಳೆ. ಸೇ ಹಾಯ್. ಏನು ಹಾಯ್? ಮೊಬೈಲ್ ಓಪನ್ ಮಾಡ್ಕೊ. ಸೊ ಓಕೆ, ಇವಾಗ ಹೊರಗಡೆ ಹೋಗ್ತಿದೀವಿ ಮಸಾಲೆ ತಿನ್ನಕ್ಕೆ. ಸೊ ಬನ್ನಿ ಹೋಗೋಣ ಮನಿ. ಹೋಗೋಣ. ಎಷ್ಟು ತಿಂತೀಯ ಮಸಾಲೆ? ನಂಗೆ ಗೋಬಿ ಬೇಕು. ಓಕೆ ಗೈಸ್, ಇವಾಗ ಮೋನಿಷ್ಕಾ ಮಸಾಲೆ ತರಕ್ಕೆ ಹೋಗ್ತಾಳೆ. ಸೊ ಗೋ ಮನಿ, ನೋಡೋಣ ಅವಳು ಹೆಂಗೆ ತರ್ತಾಳೆ ಅಂತ. ಮೋನಿಷ್ಕಾ ಇಸ್ ಗೋಯಿಂಗ್. ಸೊ ಮೋನಿಷ್ಕಾ ಆರ್ಡ್ರ್ ಮಾಡ್ತಿದ್ದಾಳೆ. ಸೊ ನೋಡೋಣ. ಫೈನಲಿ ಮೋನಿಷ್ಕಾ ತಂದಿದ್ದಾಳೆ. ಹೆಂಗಿತ್ತು ಮನಿ ಎಕ್ಸ್ಪೀರಿಯನ್ಸ್? ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಸೊ ಸಿಗ್ತೀನಿ. ಸೊ ಗಾಯ್ಸ್, ಇವಾಗ ನಾವು ಮಸಾಲೆನ ತಿನ್ಕೊಂಡು ಸೊ ಮತ್ತೆ ನಮ್ಮ ಎಕ್ಸಾಕ್ಟ್ ಲೊಕೇಶನ್ ಹತ್ರ ಬಂದಿದ್ದೀವಿ. ಸೊ ವಿಜಯ ರೈಸ್ ಮಿಲ್. ಮೋನಿಷ್ಕಾ ಅಂತೂ 2 ಲಾಲಿಪಾಪ್ ತಿಂತಾನೆ ಇದ್ದಾಳೆ. ಒಂದು ತಗೊಳ್ಳಿ ಅಂತಲೂ ಕೇಳ್ತೀರಾ ನೋಡ್ರಿ ಅವಳು. ಹಾಂ ಕೇಳಿದ್ಮೇಲೆ ಯಾಕೆ ಬೇಕು? ಸೊ ಗೈಸ್, ನಾನು ಮಸಾಲೆ ತರಕ್ಕೆ ಹೋಗಿದ್ನಲ್ಲ. ಸೊ ಮೋನಿಷ್ಕಾಗೆ ಕಳಿಸಿದಾಗ ಸೊ ಶಾಪ್ ಕೀಪರ್ ಅವರು ತುಂಬ ವಿಯರ್ಡಾಗಿ ನೋಡಿದ್ರು. ಬಿಕಾಸ್ ಏನಕ್ಕೆ ಅಂತ ಅಂದರೆ ನಾನು ಕಾರ್ ಒಳಗೆ ಕೂತ್ಕೊಂಡು ಒಂದು ಸಣ್ಣ ಹುಡುಗಿ ಕಡೆಯಿಂದ ನಾನು
ಆರ್ಡರ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅವ್ರ ತಲೆ ಒಳಗಿರುತ್ತೆ. ಸೊ ಆ ಥರ ಏನಿಲ್ಲ, ಜಸ್ಟ್ ನಾನು ಚಾಲೆಂಜ್ ಒಳಗೆ ಇದ್ದಿದ್ದಕ್ಕೆ ನಾನು ಅವಳಿಗೆ ಕಳಿಸ್ದೆ. ಸೊ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಮೋನಿಷ್ಕಾ ಇವಾಗ ಮನೆ ಹೋಗ್ತೀನಿ ಅಂತ ಹೇಳಿ ಸೊ ಮನೆ ಹೋದ್ಲು. ಗೈಸ್ ಇವಾಗ ಮನೆಯಿಂದ ಊಟ ಕೊಟ್ಟಿದ್ದಾರೆ. ಸೊ ಊಟ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 9:52 ಆಗಿದೆ. ಸೊ ಊಟ ಮಾಡಿ ಮತ್ತೆ ಸಿಗ್ತೀನಿ. ಗೈಸ್ ಚಾಲೆಂಜ್ ಏನೋ ತೊಗೊಂಡ್ಬಿಟ್ಟೆ, ಬಟ್ ಎಲ್ಲಿ ಇಟ್ಕೊಂಡು ಹೇಗೆ ತಿನ್ಬೇಕು ಅಂತ ಐಡಿಯಾ ಇಲ್ಲ. ಸೊ ಮೋನಿಷ್ಕಾ ಏನೋ ತರ್ತಿದ್ದಾಳೆ. ಸೊ ಲೆಟ್ಸ್ ಸಿ. ಹಾಂ ತೇಸ್ ಫೈನಲ್ ಏನೋ ಜುಗಾಡ್ ಆಯ್ತು. ಅಮ್ಮ ಬ್ರಷ್ ಇಟ್ಟು ದಿಂಬು ಎಲ್ಲ ತಂದು ಕೊಟ್ಟಿದ್ದಾರೆ. ವಿಡಿಯೋ ಮಾಡೋದು ನೋಡಿ ಮನೆಯೊಳಗೆ ಹೋಗ್ತಾರೆ. ಇವಾಗ ನಾನು ಮನೆಯಿಂದ ನೈಟ್ ಡ್ರೆಸ್ನ ಇಸ್ಕೊಂಡಿದ್ದೀನಿ. ಸೊ ಡ್ರೆಸ್ನ ಚೇಂಜ್ ಮಾಡಿ ಸೊ ನಿಮಗೆ ಸಿಗ್ತೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 11:17 ಆಗಿದೆ. ಸೊ ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಅದು 8.5 hours ಆಗಿದೆ. ಸೊ ಇವಾಗ ಟೈಮು ಸೇಮ್ 11:24. ಸೊ ನೀವು ಕ್ಯಾಲ್ಕುಲೇಷನ್ ಆಗ್ಬೋದು ಸೊ ಎಷ್ಟು ಗಂಟೆ ಆಗಿದೆ ಅಂತ. ಸೊ ಇನ್ನೂ ನಾನು ವಾಶ್ರೂಮ್ ಕೂಡ ಹೋಗಿಲ್ಲ. ಸೊ 8.5 hours ತನಕ ಹಾಗೆ ಇರೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಇವಾಗ ಡೋರ್ ತೆಗ್ದು ಸೊ ಮಾಡಿ ಸೊ ಮಲ್ಕೊಂಡು ಬೆಳಗ್ಗೆ ಸಿಗ್ತೀನಿ. ಗೈಸ್ ಆಗೋ ಈಗೋ ಕಷ್ಟಪಟ್ಟು ಮಾಡಿ ಆಯಿತು ನೇಚರ್ ಕಾಲು. ಸೊ ಇವಾಗ ಮಲ್ಕೊಳೋಕ್ಕೆ ಸೆಟಪ್ ರೆಡಿ ಮಾಡ್ಕೋಬೇಕು. ಸೊ ಬನ್ನಿ ಅದು ಮಾಡೋಣ. ಸೊ ಗೈಸ್ ಇವಾಗ ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆ ಕಡೆ ತಲೆ ಮಾಡ್ಕೊತೀನಿ ಆ್ಯಂಡ್ ಈ ಕಡೆ ಸೈಡ್ ಕಾಲು. ಸೊ ಬಾಡಿ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಸೊ ಬನ್ನಿ ಮಲ್ಗೋಣ. ಸೊ ಅಲ್ಲ ನಾನೊಬ್ಬನೇ ಮಲ್ಗ್ತೀನಿ. ಈ ಥರ ಏನಾದರೂ ಮಲ್ಕೊಂಡ್ಬಿಟ್ರೆ ನನ್ನ ಸೊಂಟ ಒಂದೇ ದಿನಕ್ಕೆ ಹೋಗ್ಬಿಡ್ತೇನಪ್ಪ. ಈ ಥರ ಮಲ್ಕೊಂಡಿದ್ದೀನಿ, ಸೊಂಟ ಫುಲ್ ಹೆವಿ ನೋವ್ತಿದೆ. ಓಕೆ, ಸೊ ಸೆಟಪ್ ಕೂಡ ಸರಿಯಾಗಿಲ್ಲ, ಬಟ್ ಅಡ್ಜಸ್ಟೇಬಲ್ ಮಾಡ್ಕೋಬೋದು, ಜುಗಾಡ್ ಮಾಡ್ಬೋದು. ಇವಾಗ ಇನ್ನೂ ಜಸ್ಟ್ ಮಲ್ಕೊಂಡಿದ್ದೀನಿ. ಸೊ ನೋಡೋಣ ಇನ್ನೂ ಮಧ್ಯರಾತ್ರಿ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕು ಅಂತ. ಹಾಫ್ ಆನ್ ಅವರಿಂದ ಮಲ್ಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದೇ ನಾನು ಕಾರ್ ನಿಲ್ಲಿಸ್ಕೊಂಡಾಗ ಸಂಜೆ ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಸಂಜೆ ನಾನು ಕಾರ್ ನಿಲ್ಸ್ಕೊಂಡಿದ್ದಲ್ಲ, ಸೊ ವಿಂಡೋ ಕೆಳಗೆ ಮಾಡಿದಾಗ ಸೊಳ್ಳೆ ಎಲ್ಲ ಒಳಗೆ ಬರ್ತಾ ಇತ್ತು. ಸೊ ಅದು ಒಳಗೆ ಬಂದಿರೋದು ಇದಕ್ಕೆ ನನಗೆ ಮಲಗೋಕ್ಕಂತೂ ಆಗ್ತಾಯಿಲ್ಲ. ಸೊ ನಿದ್ದೆ ಬಂದಂಗೆಲ್ಲ ಹೋಗ್ತಾ ಇದೆ. ಯಾರ ಜೊತೆ ಆದರೂ ಮಾತಾಡೋಣ ಅಂದರೆ ಯಾರೂ ಇಲ್ಲ. ಮನೆಯಿಂದ ಮತ್ತೆ ರೈಸ್ ಮಿಲ್ ಫೀಲ್ಡ್ ಹತ್ರ ಬಂದು ಮತ್ತೆ ನಿಲ್ಸ್ಕೊಂಡಿದ್ದೀನಿ. ಸೊ ಹೊರಗಡೆ ಒಂದು ರೌಂಡ್ ಹೋಗಿ ಬಂದೆ. ಸೊ ನಿದ್ದೆ ಕಂಫರ್ಟಬಲ್ ಆಗ್ತಾ ಇಲ್ಲ, ಸೊಳ್ಳೆ ಎಲ್ಲ ಕಷ್ಟ ಇದೆ. ಇನ್ನೂ ರಿಮೈನಿಂಗ್ ಟೈಮಿಂಗ್ಸು ಇನ್ನೂ 8 hours ಇದೆ. ನೋಡ್ಬೋದು ನೀವು, ಫ್ರೆಶ್ ಶೀಟೆಲ್ಲ ಇಲ್ಲಿಲ್ಲೇ ಇಟ್ಟಿದ್ದೀನಿ ಆ್ಯಂಡ್ ದಿಂಬು. ಸೊ ನಿದ್ದೆ ಬರ್ತಾ ಇಲ್ಲ. ಸೊ ಹಾಗೆ ಸುಮ್ಮನೆ ಕುತ್ಕೊಂಡಿದ್ದೀನಿ. ಓಕೆ ಗೈಸ್, ಇವಾಗ ನಾನು ಫ್ಯೂಲ್ ಅಪ್ ಮಾಡಿಸೋಣ ಅಂತ ಹೇಳಿ ನಾನು ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋದಾಗ ಅವ್ರ ಕಡೆಯಿಂದ ಏನು ಫ್ರೀಯಾಗಿ ಐಟಮ್ಸ್ ಸಿಗುತ್ತೆ, ಅಂದರೆ ಅವರು ಏನೇನು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನು ನಾನು ನೋಡಬೇಕು. ಸೊ ಹೋಗೋಣ ಬನ್ನಿ. ಬರೋದೇನೋ ಬಂದುಬಿಟ್ಟೆ. ಸೊ ಇಲ್ಲೇ ಇದೆ ಪೆಟ್ರೋಲ್ ಪಂಪು. ಓಕೆ, ಸೊ ಹೆಂಗೆ ಕೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ನಿಮ್ಮಲ್ಲಿ ಫ್ರೀಯಾಗಿದೆ ಏನು ಸಿಗುತ್ತೆ ಅಂತ ಕೇಳಬೇಕಾ, ಅಥವಾ ಏನು ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ ಅಂತ ಕೇಳಬೇಕಾ? ಒಂಥರ ನರ್ವಸ್ ಆಗ್ತಾಯಿದೆ. ಸೊ ಸ್ವಲ್ಪ ಹೊತ್ತು ಇಲ್ಲಿ ನಿಲ್ಲಿಸಿ ಆ್ಯಂಡ್ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಮೈಂಡ್ ಪ್ರಿಪೇರ್ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ ಸೊ ನಿಲ್ಲಿಸಿದ್ದೀನಿ. ಸೊ ಇನ್ನೊಂದು 2 minutes ಹೋಗಿ ಕೇಳೋಣ. ಬ್ರೋ, ನಿಮ್ಮ ಪೆಟ್ರೋಲ್ ಪಂಪಲ್ಲಿ ಏನೇನು ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ? ಸರ್ವಿಸ್ ಹಾಂ, ನಾವು ಇಯರ್ ಮಾಡ್ತೀವಿ. ಓಕೆ. ನೀರು ವಾಟರ್ ಇದೆ. ವಾಟ್ರ್ ಇದೆಯಾ? ವಾಟರ್ ಅದು ಬಿಟ್ರೆ ಅದು ಬಿಟ್ಟರೆ ಇನ್ನೇನು ಅಷ್ಟೇ, ಇನ್ನೇನಿಲ್ಲ. ವಾಶ್ರೂಮ್ಸ್ ಅದೆಲ್ಲ ಇದೆ? ವಾಶ್ರೂಮ್ಸ್ ಎಲ್ಲ ಇದೆ ಅಷ್ಟೇ. ಓಕೆ. ಸೊ ವಾಟ್ರ್ ಬಾಟ್ಲ್ ಇದೆಯಾ? ವಾಟರ್ ಬಾಟಲ್ ಅಲ್ಲ, ಫಿಲ್ಟರ್ ವಾಟರ್.
ಓ ಕಪ್ಪು. ಹಾಂ ಓಕೆ ಬ್ರೋ. ಸೊ ಇವಾಗ ನಾನು ಪೆಟ್ರೋಲ್ ಪಂಪಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋದಾಗ ಒಂದೇ ಒಂದು ಸೀನ್ ಆಯ್ತು. ಏನಂದರೆ ಈ ನೋಟು ಕೋಟಾ ನೋಟ್ ಅಂತ ಅಂದ್ಬಿಟ್ರು. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಶಾಪಲ್ಲಿ ಅವರಿಗೆ ರಿಟರ್ನ್ ಮಾಡಬೇಕು. ಸೊ ಇವಾಗ ಮನೆ ಹೋಗ್ತಾ ಇದ್ದೀನಿ, ಸಂಜೆ ಹೋಗಿ ಸೊ ಅವ್ರಿಗೆ ಕೊಡೋಣ, ರಿಟರ್ನ್ ಆ ನೋಟ್ನ ಎಕ್ಸ್ಚೇಂಜ್ ಮಾಡ್ಕೊಡೋಣ, ಇಲ್ಲಾಂದರೆ ಅದೇನು ನೋಡೋಣ ನೆಕ್ಸ್ಟು. ಓಕೆ. ಸೊ ಫುಲ್ ನರ್ವಸ್ ಆಗ್ಬಿಟ್ಟಿದ್ದಾರೆ. ಓಕೆ, ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕೋರು. ಬ್ರೋ ನೀವು ಹಿಂಗೆ ಸಡನ್ನಾಗಿ ಕ್ಯಾಮ್ರಾ ಬಂದಿದ ತಕ್ಷಣ ನನಗೆ ನರ್ವಸ್ ಆಯಿತು. ಎಲ್ಲರಿಗೂ ಆಗುತ್ತೆ ಬ್ರೋ ಅದೆಲ್ಲ. ಆ್ಯಂಡ್ ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಓಕೆ, ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಸೊ ಇನ್ನೂ 7 hours ರಿಮೈನಿಂಗ್ ಇದೆ. ಸೊ ಈ ಚಾಲೆಂಜ್ ಕಂಪ್ಲೀಟ್ ಆಗೋದಕ್ಕೆ. ಸೊ ನೋಡೋಣ ಗೈಸ್, ಚಾಲೆಂಜ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇಷ್ಟವರು ಸೊ ಟೋಟಲ್ ಆಗಿ 17 hours ನಾನು ಸರ್ವೈವ್ ಮಾಡಿದ್ದೀನಿ ಕಾರಲ್ಲಿ. ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು. ಸೊ ಮುಖ ಎಲ್ಲ ಜಿಡ್ಜಿಡಾಗಿದೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನಿನ್ನೆ ವೀಡಿಯೋದಲ್ಲಿ ಸೊ ಇರೋವಂಥ ಜೋಶ್ ಆ್ಯಂಡ್ ಕ್ಲಿಯರ್ನೆಸ್ ಆಗಿರ್ಬೋದು. ಆ್ಯಂಡ್ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಆದಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದೇ ಥರ ಕಂಟೆಂಟ್ಗೋಸ್ಕರ ಫಾಲೋ ಮಾಡಿ ಗಾಯ್ಸ್. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ಟೇಕ್ ಕೇರ್, ಬಾಯ್. ಗೈಸ್ ಇವಾಗ ನೆಲನ ಟಚ್ ಮಾಡ್ತಾ ಇದ್ದೀನಿ ಆಫ್ಟರ್ 17 hours. ಸೊ ಕಾಲಲ್ಲಿ ಇದ್ದಿ. ಸೊ ಭಾರಿ ಚೆನ್ನಾಗಿ ಅನ್ನಿಸ್ತು. ಒಂಥರ ಡಿಫ್ರೆಂಟ್ ಫೀಲ್ ಬರ್ತಿದೆ. ಇವಾಗ ಮತ್ತೊಂದು ಸೀನ್ ಆಗಿದೆ. ಸೊ ನಾನು ಬೆಡ್ಶೀಟ್ ಎಲ್ಲ ಮನೆ ಇಟ್ಟು ಬರಬೇಕಿತ್ತು. ಸೊ ನಾನು ಡೈರೆಕ್ಟಾಗಿ ಶೆಡ್ಡಿಗೆ ಬಂದ್ಬಿಟ್ಟೆ. ಸೊ ಇವಾಗ ಮತ್ತೆ ಮನೆ ಹೋಗಿ ಮತ್ತೆ ಇದೆಲ್ಲ ಇಟ್ಟು ಮತ್ತೆ ಕಾರ್ ತೊಗೊಂಬಂದು ಇಲ್ಲಿ ಇಡಬೇಕು. ಸೊ ಡಬಲ್ ಕೆಲಸ ಅಂತಾರೆ ಇದಕ್ಕೆ. ನಮ್ಮ ಅಣ್ಣ ನೋಡಿದ್ರೆ ಮಕ್ಕಕ್ಕೆ ಯಾಕೆ ಸುಗಿಯೋದಂತ ಗ್ಯಾರಂಟಿ. ಸೊ ನೀವು Now for first, let's fall up at the liquor store. Got some gin and tango right. Now let's go and buy the dope. Once we get the now for first, let's fall up at the liquor store. Got some gin and tango right. Now let's go and